Hello everyone, let's start Spring Boot from scratch to advanced series in ಕನ್ನಡ. ಕನ್ನಡದಲ್ಲಿ ನಾವೀಗ ಸ್ಪ್ರಿಂಗ್ ಬೂಟ್ನ ಕಂಪ್ಲೀಟಾಗಿ ಕಲ್ತ್ಕೊಂಡು ಹೋಗೋಣ. ಸ್ಪ್ರಿಂಗ್ ಬೂಟ್ ಆಗಿರ್ಬೋದು, ಸ್ಪ್ರಿಂಗ್ ಎ ಐ ಆಗಿರ್ಬೋದು, ಪ್ರತಿಯೊಂದನ್ನು ಕಲ್ತಾ ಹೋಗೋಣ. ಮತ್ತು ಏನೇನು ಕಾನ್ಸೆಪ್ಟು ಇಂಟರ್ವ್ಯೂಲಿ ಹೇಗೆ ಕ್ವಶನ್ಸ್ ಕೇಳ್ತಾರೆ. ಇಫ್ ಯು ಆರ್ ಸ್ಪ್ರಿಂಗ್ ಬೂಟ್ ಡೆವಲಪರ್ ಅಂದರೆ ಜಾವಾ ಡೆವಲಪರ್, ಇದನ್ನು ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಅನ್ಬೋದು. ಜಾವಾ ಫುಲ್ ಸ್ಟ್ಯಾಕ್, ಈ ಜಾವಾ ಡೆವಲಪರ್ಗೆ ಏನೇನು ಕ್ವಶನ್ಸ್ ಕೇಳ್ತಾರೆ ಸ್ಪ್ರಿಂಗ್ ಬೂಟ್ ಮೇಲೆ, ಅದನ್ನು ಕವರ್ ಮಾಡಿಕೊಂಡು ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟು ಇನ್ ಡೆಪ್ತ್ ಹೋಗೋಣ. ಇನ್ ಡೆಪ್ತ್ ಅಂತ ಅನ್ನೋದಕ್ಕಿಂತ ಇಂಟರ್ವ್ಯೂಲಿ ನಿಮಗೆ ಬೇಕಿರುವಂಥ ಮೋಸ್ಟ್ ಟಾಪಿಕ್, ಪ್ರಾಕ್ಟಿಕಲ್ ಬೇಕಂದರೆ ಪ್ರಾಕ್ಟಿಕಲ್ಸ್ ಪಾರ್ಟ್ ನೋಡಿಕೊಂಡು, ಥಿಯರಿಟಿಕಲ್ ಎಷ್ಟು ಬೇಕೋ ಅಷ್ಟು ಕಾನ್ಸೆಪ್ಟ್ಸ್ನ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಸ್ಪ್ರಿಂಗ್ ಅಂದರೆ ಏನು, ಆಮೇಲೆ ಸ್ಪ್ರಿಂಗ್ ಬೂಟ್ ಅಂದರೆ ಏನು, ಬಿಫೋರ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಏನಾಗ್ತಾಯಿತ್ತು, ಹೇಗೆ ವರ್ಕ್ ಮಾಡ್ತಾಯಿದ್ರು ಜಾವಾ ಡೆವಲಪರ್, ಎಲ್ಲದನ್ನು ನೋಡ್ತಾ ಹೋಗೋಣ. ಫಸ್ಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ ಕಲ್ತ್ಕೊಳ್ಳಿ. ಬಿಕಾಸ್ ನಾವೀಗ ಇಂಡಸ್ಟ್ರಿ ಲೆವೆಲ್ ವರ್ಕ್ ಮಾಡ್ತಾ ಇರೋದು ಪ್ರತಿಯೊಂದು ಸ್ಪ್ರಿಂಗ್ ಬೂಟಲ್ಲೇ. ನಾಟ್ ಸ್ಪ್ರಿಂಗ್ ಇಲ್ದಲೆ ನಾವೇನು ವರ್ಕ್ ಮಾಡ್ತಾನೆ ಇಲ್ಲ. ಸೊ ಯೂಸ್ ಮಾಡ್ತಿರೋ ಸ್ಪ್ರಿಂಗ್ ಬೂಟ್. ಸೊ ಬಿಫೋರ್ ಸ್ಪ್ರಿಂಗ್ ನಿಮ್ಗೆ ಏನಕ್ಕೆ ಬೇಕು, ಥಿಯರಿಟಿಕಲ್ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗ್ತಿತ್ತು ಅಂತ ಗೊತ್ತಾದರೆ ಸಾಕಲ್ವಾ. ಸೊ ಬಿಫೋರ್ ಸ್ಪ್ರಿಂಗ್ ಹೇಗಾಗ್ತಾಯಿತ್ತು ಅಂದ್ರೆ, ನೀನು ಕಾನ್ಫಿಗರೇಷನ್, ಲಾಟ್ ಆಫ್ ಕಾನ್ಫಿಗರೇಷನ್ ಮಾಡಬೇಕು. XML ಫೈಲ್ ಇರುತ್ತೆ, ಆ XML ಫೈಲ್ಗೆ ನೀವೇ ಡಿಪೆಂಡೆನ್ಸೀಸ್ ಆ್ಯಡ್ ಮಾಡಬೇಕು. ಡಿಪೆಂಡೆನ್ಸೀಸ್ಗೆ 100-200 ಲೈನ್ ಬರೀತಾ ಕೂತ್ಕೊಂಡಿದ್ದಾರೆ ಡೆವಲಪರ್ಸು. ಈಗ ಸಿಂಪಲ್ ಕ್ರೆಡ್ ಆಪ್ರೇಷನ್ ಅಂತ ತೊಗೊಳ್ಳಿ. ಕ್ರೆಡ್ ಆಪ್ರೇಷನ್ ಮಾಡೋದಕ್ಕೆ ಪ್ರತಿಯೊಂದು ಬೇಕು. ಲೈಕ್ ಸ್ಟಾರ್ಟರ್ ಡಿಪೆಂಡೆನ್ಸಿ, ಇಫ್ ಇಟ್ ಈಸ್ ಸೆಕ್ಯೂರಿಟಿ ಆ್ಯಡ್ ಮಾಡಬೇಕಂದ್ರೆ ಸೆಕ್ಯೂರಿಟಿಗೆ ಕಾನ್ಫಿಗರೇಷನ್ ನೀವೇ ಬರೀಬೇಕಾಗುತ್ತೆ XML ಫೈಲಲ್ಲಿ. ಅಥವಾ ಅದೇ 100-200 ಲೈನು ನೀವು ಕಾನ್ಫಿಗರ್ ಮಾಡೋದಕ್ಕೆ ಬರೀತಾ ಹೋದರೆ ಪ್ರತಿಯೊಂದನ್ನು ಹೇಗೆ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ 1 ವಾರ ಆಗ್ತಾಯಿತ್ತು, ಕರೆಕ್ಟಾ. ಸೊ ಇಟ್ ಟುಕ್ಸ್ ಲಾಟ್ ಆಫ್ ಟೈಮ್. ಆ್ಯಂಡ್ ಯು ಡೆವಲಪರ್ ಸಹ ಅದ್ರ ಮೇಲೆ ವರ್ಕ್ ಮಾಡಬೇಕಿತ್ತು. ಏನೇ ಎರರ್ಸ್, ಲೈಕ್ ಏನೇ ಎಕ್ಸೆಪ್ಷನ್ಸ್ ಬಂದರೂ ಮತ್ತೆ ಅದನ್ನು ಕಾನ್ಫಿಗ್ ಮಾಡಬೇಕಿತ್ತು. ಲಾಟ್ ಆಫ್ ಕಾನ್ಫಿಗರೇಷನ್ಸ್. ಡೆವಲಪರು write a lot of XML files configuring components. ಸಮಟೈಮ್ಸ್ ನಮ್ಮದು ಅಪ್ಲಿಕೇಶನ್ನು ಕಡಿಮೆ ಇದ್ರೂ ನಾವು ಬರೀತಾ ಇದ್ದಂತಹ ಲಾರ್ಜರ್ ಬಿಗ್ಗರ್ XML ಕೋಡ್ ಬರೀತಾ ಹೋಗ್ತಾ ಇದ್ವಿ. ನಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಎರರ್ ಬಂದರೆ ರಿಸಾಲ್ವ್ ಮಾಡೋದಕ್ಕೂ ಟೈಮ್ ತಗೋತಾ ಇತ್ತು, ಕರೆಕ್ಟಾ. ಫಸ್ಟು XML ಅಂದರೆ ನಾವು ಯಾವುದೇ ಬರಿತಿದ್ದೀವಿ ಅಂತ ಕ್ಲಾಸ್ ಹಾಕ್ಕೊಂಡು ಯೂಸರ್ ಸರ್ವಿಸ್ ಅನ್ನೋದು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಅದನ್ನು XML ಫೈಲಲ್ಲಿ ಬರೀಬೇಕಿತ್ತು. ಆ್ಯಂಡ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಬಿಫೋರ್ ಸ್ಪ್ರಿಂಗ್ ಬೂಟ್ ಅಂದ್ರೇನು, ಟೈಟ್ ಕಪ್ಲಿಂಗ್ ಬಿಟ್ವೀನ್ ಕ್ಲಾಸಸ್. ಟೈಟ್ ಕಪ್ಲಿಂಗ್ ಅಂದರೆ ನೀವೊಂದು ಜಾವಾ ಆಬ್ಜೆಕ್ಟ್ನ ಊಪ್ಸ್ ಕಾನ್ಸೆಪ್ಟ್ ಕವರ್ ಆಗಿದೆ ಅಲ್ಲ. ಊಪ್ಸ್ ಅಂದರೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ. ಕ್ರಿಯೇಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ, ನೀವು ಅನ್ನೋ ಕೀವರ್ಡ್ ಯೂಸ್ ಮಾಡ್ಕೊಂಡು ಆಬ್ಜೆಕ್ಟ್ನ ಪ್ರತಿಯೊಂದು ಕ್ಲಾಸ್ಗೂ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ವಿಚ್ ಮೀನ್ಸ್ ಯು ಆರ್ ಕಂಪ್ಲೀಟ್ಲಿ ಇಂಜೆಕ್ಟಿಂಗ್ ದಟ್. ಅಂದರೆ ನೀವು ಪ್ರತಿಯೊಂದಕ್ಕೂ ಮ್ಯಾನ್ಯುವಲಾಗಿ ನೀವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂದಮೇಲೆ ಇಟ್ಸ್ ಮೇ ಡಿಫಿಕಲ್ಟ್ ಟು ಟೆಸ್ಟ್ ಆ್ಯಂಡ್ ರೀಪ್ಲೇಸ್. ಏನೋ ಚೇಂಜಸ್ ಬಂದರೆ, ಇಫ್ ಯು ಚೇಂಜಸ್ ಒನ್ ಕ್ಲಾಸ್ ಇಟ್ ಮಸ್ಟ್ ಬಿ ಅಪ್ಡೇಟೆಡ್ ಇನ್ ಅದರ್ ಕ್ಲಾಸಸ್, ಕರೆಕ್ಟ್ ಅಲ್ವಾ. ಯೂಸರ್ ಸರ್ವಿಸ್, ನ್ಯೂ ಯೂಸರ್ ರೆಪೋ. ಈಗ ಇಂಜೆಕ್ಟ್ ಈ ಥರ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿಗೆ ಪ್ಯಾರಾಮೀಟರ್ನ ಪಾಸ್ ಮಾಡ್ತೀರಾ ಈ ರೆಪೋಸಿಟ್ರಿನ. ಅವಾಗ ಪಾಸ್ ಮಾಡಬೇಕಾದ್ರೆ ನೀವೇನಾದರೂ ರೆಪೋಸಿಟ್ರಿಲಿ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಕಂಪ್ಲೀಟ್ ಚೇಂಜಸ್ ಆಗಿರಬೇಕು ಯೂಸರ್ ಸರ್ವಿಸಲ್ಲೂ. ಲೈಕ್ ಇಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಅಥವಾ ಏನಂತ ಹೇಳ್ತೀವಿ ಅಂದರೆ, ಇಲ್ಲಿ ಇದು ಕನ್ಸ್ಟ್ರಕ್ಟರ್ ಮಾಡಬೇಕಂದ್ರೆ ಅಂದರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ರೆ ಯೂಸರ್ ಸರ್ವಿಸಲ್ಲಿ ಒಂದೇನೋ ಫಂಕ್ಷನ್ ಆ್ಯಡ್ ಮಾಡ್ತೀರಾ ಅಥವಾ ಪ್ಯಾರಾಮೀಟರ್ನ ಆ್ಯಡ್ ಮಾಡ್ತೀರಾ. ದೆನ್ ಯೂಸರ್ ರೆಪೋಸಿಟ್ರಿ ಪ್ಯಾರಾಮೀಟರ್ನೂ ಆ್ಯಡ್ ಮಾಡಬೇಕಾಗತ್ತೆ, ಕರೆಕ್ಟ್ ಅಲ್ವಾ. ಅಥವಾ ಇದು ನೀವೊಂದು ಯೂಸರ್ ಸರ್ವಿಸ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಕಂಟ್ರೋಲರ್ ಒಳಗಡೆ ಅಂತ ಅಂದ್ಕೊಳ್ಳಿ. ಸೊ ಕಂಟ್ರೋಲರು ಇನ್ನೊಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತೀವಿ ನ್ಯೂ ಯೂಸರ್ ಸರ್ವಿಸ್ಗೆ, ನ್ಯೂ ರೆಪೋಸಿಟ್ರಿ ನ್ಯೂ ಮಾಡೆಲ್ ಅಂತ ಏನೋ ಪಾಸ್ ಮಾಡ್ತು ಎಕ್ಸಾಂಪಲ್. ಅವಾಗ ನೀವು ಯೂಸರ್ ಸರ್ವಿಸ್ ಒಳಗೆ ಮತ್ತೆ ನೀವು ಒಂದು ಮೆಥಡ್ನ ಬರೀಬೇಕಾಗುತ್ತೆ ಅಥವಾ ಕನ್ಸ್ಟ್ರಕ್ಟರ್ನ ಬರೀಬೇಕಾಗುತ್ತೆ. ಲೈಕ್ ಇದು ಒಂದು ಪ್ಯಾರಾಮೀಟರ್ ಇಸ್ ಸೆಕೆಂಡ್ ಪ್ಯಾರಾಮೀಟರ್, ಈ ಬೋತ್ ಇರೋ ಪ್ಯಾರಾಮೀಟರ್ನ ಬರೆದು ಕನ್ಸ್ಟ್ರಕ್ಟರ್ನ ಬರೀಬೇಕಾಗುತ್ತೆ. ಸೊ ದಿಸ್ ಸೊ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ಹೌ ಇಟ್ ವಿಲ್ ವರ್ಕ್. ಟೈಟ್ ಕಪ್ಲಿಂಗ್ ಅಂದರೆ ಬೋತ್ ದ ಡಿಪೆಂಡೆನ್ಸಿಸ್ ಇವರ ನ್ಯೂ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ರೆ ಯೂಸಿಂಗ್ ಅದು ಒಂದು ಕ್ಲಾಸಿಂದ ನೀವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀರಾ ಯೂಸಿಂಗ್ ನ್ಯೂ ಕೀವರ್ಡ್. ಆ ಕೀವರ್ಡ್ನ ಯೂಸ್ ಮಾಡ್ಕೊಂಡು ಮಾಡೋದ್ರ ಮುಖಾಂತರ ಒನ್ ಕ್ಲಾಸ್ ಯೂಸರ್ ಸರ್ವಿಸ್ ಡಿಪೆಂಡ್ಸ್ ಆನ್ ಯೂಸರ್ ರೆಪೋಸಿಟ್ರಿ. ಯೂಸರ್ ಸರ್ವಿಸ್ ಕ್ರಿಯೇಟ್ ಮಾಡ್ತಿರೋ ಆಬ್ಜೆಕ್ಟು ಕಂಟ್ರೋಲರ್ ಒಳಗಡೆ ಆಗಿದ್ರೆ ಕಂಟ್ರೋಲರ್ ಡಿಪೆಂಡ್ ಆನ್ ಸರ್ವಿಸ್ ಪಾರ್ಟ್, ಸರ್ವಿಸ್ ಡಿಪೆಂಡ್ಸ್ ಆನ್ ರೆಪೋಸಿಟ್ರಿ, ಕರೆಕ್ಟಾ. ಆ್ಯಂಡ್ ನೀವೇನಾದರೂ ಮತ್ತೆ ಸರ್ವಿಸ್ ಒಳಗಡೆ ಕಂಟ್ರೋಲರ್ನ ಕಲ್ತಿದ್ರೆ ಆ್ಯಂಡ್ ಲೈಕ್ ಸರ್ಕ್ಯುಲರ್ ಆಗುತ್ತೆ, ಅವಾಗ ಹಾರ್ಡರ್ ಟು ಮೇಂಟೈನ್. ಎರಡೂ ಇದ್ರ ಮೇಲೆ ಡಿಪೆಂಡ್ ಆಗಿದೆ. So this is how it works and no clear architecture. Spring Boot and Spring will follow a layered architecture. I will explain later.
ಇವತ್ತಿನ ಕ್ಲಾಸಲ್ಲಿ ನಾವು ಯಾವುದೇ ಥರ ಕಾನ್ಸೆಪ್ಟ್ನ ಕವರ್ ಆಗುತ್ತೆ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಹೆವಿಲಿ ಎಂಟರ್ಪ್ರೈಸ್ ಜಾವಾ EJB, it was a complex, required application server like WebLogic, JBoss, hard and done, learn to heavy to run. Like we have to run some commands to run every program ರನ್ ಮಾಡಿ ಎಲ್ಲದೂ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಪ್ಲೊಮೆಂಟ್ ಆಗೋದು ಸಹ ಕಷ್ಟ ಆಗಿರುತ್ತೆ. ವ್ಯಾರ್ ಫೈಲ್ಸ್ ಅಂದರೆ ವಿ ಹ್ಯಾವ್ ಟು ಇಂಪೋರ್ಟ್ ಎಲ್ಲ ಫೈಲ್ಸ್ನ ಇಂಪೋರ್ಟ್ ಮಾಡಿಬಿಟ್ಟು ಡಿಪ್ಲಾಯ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಇಂಪೋರ್ಟ್ ಎಕ್ಸ್ಟರ್ನಲ್ ಸರ್ವರ್ ಸಹ ಇಂಪೋರ್ಟ್ ಆಗುತ್ತೆ. ಲೈಕ್ ಸ್ಪ್ರಿಂಗ್ ಮೇಲೆ ನಾವು ಯೂಸ್ ಮಾಡ್ತಿದ್ದು ಟಾಮ್ ಕ್ಯಾಟ್ ಸರ್ವರ್. ಆ ಟಾಮ್ ಕ್ಯಾಟ್ ಸರ್ವರ್ನು ಸಹ ಇಂಪೋರ್ಟ್ ಮಾಡ್ಕೊತೀವಿ ಸ್ಪ್ರಿಂಗಲ್ಲಿ. ಸ್ಪ್ರಿಂಗ್ ಬೂಟ್ ಒಳಗಡೆ ನಾವು ಇಂಪೋರ್ಟ್ ಮಾಡೋಕ್ಕಲ್ಲ, ಬಿಕಾಸ್ ವಿ ಆ್ಯಡಿಂಗ್ ದ ಡಿಪೆಂಡೆನ್ಸೀಸ್ ಬೈ ಡಿಫಾಲ್ಟ್ ಡಿಪೆಂಡೆನ್ಸಿ ಸ್ಪ್ರಿಂಗ್ ಬೂಟಲ್ಲಿ ನಮಗೆ ಬಂದಿರುತ್ತೆ. ಅಂದರೆ ಸ್ಟಾರ್ಟರ್ ಡಿಪೆಂಡೆನ್ಸಿ ಇರುತ್ತಲ್ಲ ಅದರೊಳಗೆ ಬಂದಿರುತ್ತೆ. ಆಫ್ಟರ್ ದಟ್ ಸ್ಪ್ರಿಂಗ್ ಅನ್ನೋ ಫ್ರೇಮ್ವರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಸ್ಪ್ರಿಂಗ್ ಫ್ರೇಮ್ವರ್ಕ್ ಏನಾಯಿತು, ಮೇಲ್ಗಡೆ ಏನೇನು ಡಿಸ್ಕಸ್ ಮಾಡಿದ್ವಿ ಎಲ್ಲ ಪ್ರಾಬ್ಲಮ್ಸ್ನು ಸಿಂಪಲ್ಲಾಗಿ ಬ್ರೀಫ್ಲಿ ವಿಟ್ ಗೋಯಿಂಗ್ ಟು ಸ್ಟ್ರಕ್ಚರೈಸಿಂಗ್. ಅಲ್ಲಿ ಫೀಚರ್ಸ್ ಯಾವ್ಯಾವ ಆ್ಯಡ್ ಆಯಿತು ಅಂದರೆ ಇನ್ವರ್ಷನ್ ಆಫ್ ಕಂಟ್ರೋಲ್. ಆ್ಯಂಡ್ ಐ ಹ್ಯಾವ್ ಟು ಸೇ, ನಾವು ಸ್ಪ್ರಿಂಗಲ್ಲಿ ಆಬ್ಜೆಕ್ಟ್ ಅಂತ ಕಾಲ್ ಮಾಡಲ್ಲ, ವಿ ಕಾಲ್ಡ್ ಬೀನ್ಸ್ ಆರ್ ನಥಿಂಗ್ ಬಟ್ ಅನ್ ಆಬ್ಜೆಕ್ಟ್. ಅಂದರೆ ಕ್ರಿಯೇಟ್ ಮಾಡ್ತಾಯಿದ್ವಿ ಒಂದು ಕ್ಲಾಸಿನ ಆಬ್ಜೆಕ್ಟ್. ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಅ ಬೀನ್ ಆಬ್ಜೆಕ್ಟ್ಸ್, ಸ್ಪ್ರಿಂಗ್ ಕ್ರಿಯೇಟ್ಸ್ ಫಾರ್ ದೆಮ್ ಯು. ಲೈಕ್ ಅಂದರೆ ನಿಮ್ಮದು ಆಬ್ಜೆಕ್ಟ್ ಅಥವಾ ಬೀನ್ಸ್ನ ಮೇಂಟೈನ್ ಮಾಡೋದಕ್ಕೇ ಇನ್ವರ್ಷನ್ ಆಫ್ ಕಂಟ್ರೋಲರ್, ಸೆಷನ್ ಫ್ಯಾಕ್ಟ್ರಿ ಎಲ್ಲದನ್ನು ಮೇಂಟೈನ್ ಮಾಡ್ತಾ ಹೋಯಿತು. IOC that controls the object creation and maintaining those for the developers in a Spring container. ಒಂದು ಕಂಟೈನರನ್ನೇ ಮಾಡ್ಕೊಂಡು ಕಂಟೈನರ್ ಒಳಗಡೆ ನೀವು ಯಾವುದಾದ್ರು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಅದನ್ನೆಲ್ಲ ಸ್ಪ್ರಿಂಗ್ ಕಂಟೈನರ್ ಒಳಗಡೆ ಸ್ಟೋರ್ ಮಾಡ್ತಾ ನಾವು ಮೇಂಟೈನ್ ಮಾಡ್ತಾ ಹೋಯಿತು. ಆ್ಯಂಡ್ ಡಿಪೆಂಡೆನ್ಸಿ ಇಂಜೆಕ್ಷನ್, ಇಲ್ಲೂ ಸಹ ನೀವು ಡಿಪೆಂಡೆನ್ಸಿ ಇಂಜೆಕ್ಷನ್ನೇ ಮಾಡಿದ್ದು. ಅಂದರೆ ಕ್ರಿಯೇಟ್ ಮಾಡ್ತೀರಾ, ಈ ಡಿಪೆಂಡೆನ್ಸಿ ನಿಮ್ಮ ಕಂಟ್ರೋಲರ್ ಕ್ಲಾಸ್ ಒಳಗಡೆ ಬೇಕು. ಸೊ ನಾವು ಅಥವಾ ಸ್ಪ್ರಿಂಗ್ ಇದು ನೋಡಿದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಇಷ್ಟನ್ನು ನೋಡಿದ್ರೆ ಯೂಸರ್ ಸರ್ವಿಸ್ ಒಳಗಡೆ ನೀವು ರಿಪೋಸಿಟ್ರಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀರಾ. ಅಂದರೆ ಈ ಯೂಸರ್ ರೆಪೋಸಿಟ್ರಿ ಅನ್ನೋದು ಒಂದು ಡಿಪೆಂಡೆನ್ಸಿ ನೀವು ಆ್ಯಡ್ ಮಾಡ್ತಿರೋದು ಯೂಸರ್ ಸರ್ವಿಸ್ಗೆ, ಕರೆಕ್ಟಾ? ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಆಟೋ ವೈರ್ಡ್ ಅನ್ನೋ ಅನೋಟೇಷನ್ ಯೂಸ್ ಮಾಡಿಕೊಂಡು ರೆಪೋಸಿಟ್ರಿ ಕ್ಲಾಸನ್ನು ಯೂಸರ್ ಸರ್ವಿಸ್ಗೆ ಡಿಪೆಂಡೆನ್ಸಿ ಇಂಜೆಕ್ಷನ್, ನೋ ಎಕ್ಸ್ಟ್ರಾ ಲೈನ್, ನಥಿಂಗ್, ನ್ಯೂ ಕೀವರ್ಡ್ ಇಲ್ಲ, ಆ್ಯಂಡ್ ಲೂಸ್ಲಿ ಕಪಲ್ಡ್. ಅಂದರೆ ತುಂಬ ಏನು ಹೇಳ್ತಾರೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರೋದಿಲ್ಲ. ಆ್ಯಂಡ್ ಈಸಿ ಟು ಟೆಸ್ಟ್ ಆಲ್ಸೋ, ನೋ ಆ್ಯಂಡ್ ಅಪ್ಕಮಿಂಗ್ ಕ್ಲಾಸಸ್ ಏನಿರುತ್ತೋ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಲೈಕ್ ನಾವು ಮುಂದೆ ಯೂಸ್ ಮಾಡೋದು ಆಟೋ ವೈರ್ಡ್ ಅಂತಾನೆ. ಡಿಪೆಂಡೆನ್ಸಿ ಇಂಜೆಕ್ಷನ್ ದಿಸ್ ಕಾಲ್ಡ್ ಫೀಲ್ಡ್ ಇಂಜೆಕ್ಷನ್ ಇರುತ್ತೆ, ಕನ್ಸ್ಟ್ರಕ್ಷರ್ ಇಂಜೆಕ್ಷನ್ ಇರುತ್ತೆ, ಸೆಟರ್ ಇಂಜೆಕ್ಷನ್, ಎಲ್ಲ ಇಂಜೆಕ್ಷನ್ನು ಡಿಸ್ಕಸ್ ಮಾಡೋಣ ವೆನ್ ಕಮ್ಸ್ ಟು ಡಿಪೆಂಡೆನ್ಸಿ ಇಂಜೆಕ್ಷನ್ ಇನ್ ಡೀಟೇಲ್ ಆಗಿ ಹೋದಾಗ. ನಾವೀಗ ಎಕ್ಸ್ಪ್ಲೇನ್ ಮಾಡಿದ ಬಿಫೋರ್ ಸ್ಪ್ರಿಂಗ್ ಹೇಗಿತ್ತು, ಸ್ಪ್ರಿಂಗ್ ಬಂದಾಗ ಹೇಗಿತ್ತು, ಆಮೇಲೆ ಅಪ್ಡೇಟೆಡ್ ಸ್ಪ್ರಿಂಗ್ ಬೂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ನೋ ಮೋರ್ XML ಕಾನ್ಫಿಗರೇಷನ್ಸ್. ಇಲ್ಲಿ ಅನೋಟೇಷನ್ ಅಂತ ಇಂಟ್ರೊಡ್ಯೂಸ್ ಆಯಿತು. ಅನೋಟೇಷನ್ ನೀವೇನು ಮಾಡಬೇಕಿತ್ತು ಅಂದರೆ web.xml ಅನ್ನೋ ಫೈಲ್ ಬರೀಬೇಕಾಗಿತ್ತು ಪ್ರತಿಯೊಂದಕ್ಕೂ. ಅಂದರೆ ಈಗ ಫ್ರಂಟ್ ಎಂಡಿಂದ ಒಂದು ಡೈನಮಿಕ್ ವೆಬ್ ಪೇಜ್ ನಿಮಗೆ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಂತ ಅಂದಾಗ ಆ ಪೇಜ್ಗೆ ನೀವು web.xml ಅಂತ ಬರೆದ್ಬಿಟ್ಟು ಡಿಸ್ಪ್ಯಾಚರ್ ಸೊಲ್ಯೂಟ್ಗೆ ಕಳಿಸಿರ್ತೀರ. ಆವಾಗ ಕಾಂಪೊನೆಂಟ್ಸ್ ಇರುತ್ತಲ್ಲ, ಪ್ರತಿಯೊಂದೂ ಮ್ಯಾನ್ಯುವಲ್ ಆಗಿ ಬರೆದು ಟೈಪ್ ಮಾಡಬೇಕಾಗಿತ್ತು. ಇಲ್ಲ ಅನೋಟೇಷನ್ ಇರೋದ್ರಿಂದ ದಿಸ್ ಕ್ಲಾಸ್ ಇಸ್ ಡೆಫೈನ್ಡ್ ಆಸ್ ಎನ್ ಕಾಂಪೊನೆಂಟ್. ಆ್ಯಂಡ್ ಸರ್ವಿಸ್ ಕ್ಲಾಸ್ ಆಗಿರ್ಬೋದು, ಬಿಸ್ನೆಸ್ ಲಾಜಿಕಲ್ಲಿ ಬರೀತೀವಿ. ಜನರಲ್ ಬೀನ್ ಜನ್ರೇಟ್ ಮಾಡೋದಂದರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದ್ರೆ ಡೈರೆಕ್ಟಾಗಿ ಅರ್ಥೋಡ್ ಕಾಂಪೊನೆಂಟ್ ಬರುತ್ತೆ. ಇಟ್ ಆಟೋಮೆಟಿಕಲಿ ಕ್ರಿಯೇಟ್ ಅ ಬೀನ್ ಆಫ್ ದಟ್ ಕ್ಲಾಸ್, ಪರ್ಟಿಕ್ಯುಲರ್ ಕ್ಲಾಸ್. ಯಾವ ಕ್ಲಾಸ್ ಅಂತ ಬರೆದಿದ್ವಿ, ಕ್ಲಾಸ್ ಯೂಸರ್ ಸರ್ವಿಸ್, ಯೂಸರ್ ರೆಪೋಸಿಟ್ರಿ ಅಂತ ಏನೋ ಯೂಸರ್ ಸರ್ವಿಸ್ಗೆ ಸರ್ವಿಸ್ ಅಂತ ಬರೀತೀವಿ, ರೆಪೋಸಿಟ್ರಿಗೆ @ ಇವೆಲ್ಲ ಸಹ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಬೀನ್ಸ್ ಜನರೇಟ್ ಆಗುತ್ತೆ. ಆ ಬೀನ್ಸ್ ಸ್ಟ್ರಿಂಗ್ ಕಂಟೈನರ್ ಒಳಗಡೆ ಇರುತ್ತೆ. ಆ್ಯಂಡ್ ಆಫ್ಟರ್ ದಟ್ ದೇ ಇಂಟ್ರೊಡ್ಯೂಸ್ಡ್ MVC ಆರ್ಕಿಟೆಕ್ಚರ್. Spring provided a MVC architecture, aspect oriented programming, which means a logging and security. ಸೆಕ್ಯೂರಿಟಿ ಪರ್ಪಸ್ ನಾವೇನು ಮಾಡೋಕ್ಕೆ ಅಂದರೆ ನಾರ್ಮಲ್ ಆಗಿ ಸೆಕ್ಯೂರಿಟಿ we will import the dependencies. Through the dependencies we will directly some of the dependencies classes ಇರುತ್ತೆ. ಈಗ HTTP ಅಥೆಂಟಿಕೇಶನ್ ಅಥರೈಸೇಷನ್ ಅಂತ ಬಂದಾಗ HTTP ಅಥರೈಸೇಷನ್ ಅಂತ ಇರುತ್ತೆ. ಸೊ ನಾವು ಆ ಕ್ಲಾಸ್ನ ಇಂಪೋರ್ಟ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡಿಕೊಂಡು ಆ ಕ್ಲಾಸಸ್ನ ಓವರ್ರೈಡ್ ಮಾಡಿದಾಗ ನಮಗೆ ಬರುತ್ತೆ. ನಾವೇ ಯೂಸರ್ನ ಕ್ರಿಯೇಟ್ ಮಾಡಬೇಕಂದ್ರೂ ಈಸಿ ಆಗುತ್ತೆ. ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ, ಶೆಡ್ಯೂಲ್ ಮಾಡುತ್ತೆ.
ಇಂಟರ್ನೈಸೇಷನ್ ಮಾಡುತ್ತೆ. Pojo based development, no special requirement for like EJB. Next, Pojo based development. Pojo classes ಅಂದ್ರೆ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರೋ ಕ್ಲಾಸಸ್. ಪೋಜೋ ಕ್ಲಾಸ್ ಮತ್ತೆ ಕಾಂಕ್ರೀಟ್ ಕ್ಲಾಸ್ ಅಂತ ಇರುತ್ತೆ. ಪೋಜೋ ಇಸ್ ಓಲ್ಡರ್ ವರ್ಷನ್ ಡೆವಲಪ್ಮೆಂಟ್ ಪಾರ್ಟ್. ಕಂಪ್ಲೀಟ್ ಕ್ಲಾಸ್ ವಿತ್ ಇನ್ಕ್ಲೂಡಿಂಗ್ ಡೇಟಾ ಸೆಕ್ಟರ್ ಆಗಿರ್ಬೋದು, ಕನ್ಸ್ಟ್ರಕ್ಟರ್ ಕಂಪ್ಲೀಟ್ ಆಗಿರೋದನ್ನ ಪೋಜೋ ಕ್ಲಾಸ್ ಅಂತ ಹೇಳ್ತೀವಿ. ಸಿಂಪಲ್ EGP ನಥಿಂಗ್ ಬಟ್ ಎಂಟರ್ಪ್ರೈಸ್ ಜಾವಾ ಬೀನ್ಸ್. ಎಂಟರ್ಪ್ರೈಸ್ ಅಂದರೆ ಸರ್ವರ್ ಸೈಡ್ ಕಾಂಪೊನೆಂಟ್ ಆರ್ಕಿಟೆಕ್ಚರ್. ಸರ್ವರ್ ಸೈಡು ಕಾಂಪೊನೆಂಟ್ಸ್ ಇವಾಗ ಆರ್ಕಿಟೆಕ್ಚರ್ ಆಗಿರ್ಬೋದು. ಫಾರ್ ಇನ್ ಜಾವಾ ಡಬಲ್ ಲೈಕ್ JEE ಕೇಳಿದ್ದೀರಲ್ವಾ, ಅದು JEE ಮೀನ್ಸ್ ಜಾವಾ ಎಂಟರ್ಪ್ರೈಸ್ ಎಡಿಷನ್. ನಾವು ಅದನ್ನು ಜಕಾಟಾ ಎಂಟರ್ಪ್ರೈಸ್ ಎಡಿಷನ್ ಬಿಕಾಸ್ ಒರಾಕಲ್ ಮಾಡೋದ್ರಿಂದ ಜಕಾಟಾ ಅಂತ ನೇಮ್ ಆಗಿದೆ. ಅದೊಂದು ಕ್ಲಾಸ್ ಆ್ಯಂಡ್ ನೋ ನೀಡ್ ಟು. ಆಫ್ಟರ್ ದಟ್ ಸ್ಪ್ರಿಂಗ್ ಬೂಟ್ ಇಂಟ್ರೊಡ್ಯೂಸ್ ಆಯಿತು. ಸ್ಪ್ರಿಂಗ್ ಮೇಲೆ ಸ್ಪ್ರಿಂಗ್ ಬೂಟ್ is on the top of a Spring Boot. So Spring, we can say that Spring is also powerful, but we need to move a little bit configuration now we set up ಮಾಡಬೇಕಾಗಿತ್ತು. Spring Boot made up very easy, like it having inbuilt dependencies. We search ನಿಮಗೆ ಏನೇ ಡೌಟ್ಸ್ ಇದ್ರೂ ಆಲ್ರೆಡಿ ಎಲ್ಲದನ್ನು ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ spring.io ಅಂತ. ಸೊ ಯು ಕ್ಯಾನ್ ರೆಫರ್ ದಟ್. ಸ್ವಲ್ಪ ಇನ್ ಡೀಟೇಲ್ ಆಗಿದೆ ಕಂಪ್ಲೀಟ್. ಸ್ಪ್ರಿಂಗ್ ಇನಿಷಿಯಲೈಸರ್, ದಿಸ್ ಇಸ್ ಅಫಿಷಿಯಲ್ ವೆಬ್ಸೈಟ್ ಫ್ರಮ್ ಸ್ಪ್ರಿಂಗ್ ಪಾರ್ಟ್. ವೆಬ್-ಬೇಸ್ಡ್ ಟೂಲ್ ದಟ್ ವಿಲ್ ಅಲೋಸ್ ಟು ಡಿಪೆಂಡೆನ್ಸಿ ಇಂಜೆಕ್ಷನ್. ನೀವು ಯಾವುದೇ ವೆಬ್ಸೈಟ್ ಸ್ಪ್ರಿಂಗ್ ಬೂಟ್ ಒಳಗೆ ಡೆವಲಪ್ ಮಾಡ್ತೀರಾ, ಸ್ಪ್ರಿಂಗ್ ಇನಿಷಿಯಲೈಸರ್ಗೆ ಹೋಗ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಮೇವನ್. ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಮೇವನ್. ನಾವು ಮಾಡ್ತಿರೋದು ಸ್ಪ್ರಿಂಗ್ ಬೂಟ್ ಮೇವನ್ ಆ್ಯಂಡ್ ಸೆಲೆಕ್ಟಿಂಗ್ ದ ಲ್ಯಾಂಗ್ವೇಜ್ ಜಾವಾ ವಿಚ್ ಇಸ್ ದ ವರ್ಷನ್. ವಿ ವಿಲ್ ಹ್ಯಾಡಿಂಗ್ ದ ಡಿಪೆಂಡೆನ್ಸೀಸ್. ನಮಗೆ ಡಿಪೆಂಡೆನ್ಸೀಸ್ ಯಾವುದು ಆ್ಯಡ್ ಮಾಡೋದೇ ಬೇಡ. ಎಕ್ಸ್ಪ್ಲೋರ್ ನೋಡಿ, ಬೈ ಡಿಫಾಲ್ಟ್ ಸ್ಟಾರ್ಟರ್ ಡಿಪೆಂಡೆನ್ಸಿನ ಕೊಡುತ್ತೆ. ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್, ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಟೆಸ್ಟ್, ಸ್ಪ್ರಿಂಗ್ ಬೂಟ್ ಮೇವನ್ ಪ್ಲಗಿನ್, ಈ ಥರ ಸ್ಟಾರ್ಟರ್ ಡಿಪೆಂಡೆನ್ಸಿ ಕೊಡುತ್ತಲ್ಲ. ಈ ಸ್ಟಾರ್ಟರ್ ನಮಗೆ ಬೇಕಾಗಿರುವಂಥ ಟಾಮ್ ಕ್ಯಾಟ್ ಸರ್ವರ್. ನಾವು ಸ್ಪ್ರಿಂಗಲ್ಲಿ ಯೂಸ್ ಮಾಡ್ತಿರೋದು ಟಾಮ್ ಕ್ಯಾಟ್ ಸರ್ವರ್. ಆ ಟಾಮ್ ಕ್ಯಾಟ್ ಸರ್ವರು ಸ್ಪ್ರಿಂಗನ್ನು ಏನು ಮಾಡಬೇಕಾಗಿತ್ತು, ಎಕ್ಸ್ಟರ್ನಲ್ ಆಗಿ ನಾವೇ ಡೌನ್ಲೋಡ್ ಮಾಡಬೇಕಾಗಿತ್ತು ಪ್ರತಿಯೊಂದು ಪ್ರಾಜೆಕ್ಟ್ಸ್. ಬಟ್ ಹಿಯರ್ ನೋ, ನಮಗೆ ಸ್ಟಾರ್ಟಪ್ ಇಂದಾನೆ ನಮಗೆ ಬೇಕಾಗಿರುವಂಥ ಟಾಮ್ ಕ್ಯಾಟ್ ಸರ್ವರ್ ಎಂಬೆಡೆಡ್ ಆಗಿರುತ್ತೆ. ಸೊ ಸ್ಟಾರ್ಟರ್ ಡಿಪೆಂಡೆನ್ಸಿ ಕಲೆಕ್ಷನ್ ಕಾಮನ್ ಯೂಸ್ಡ್ ಲೈಬ್ರರೀಸ್ ಫಾರ್ ದ ಬಂಡಲ್ ಟುಗೆದರ್. ಸ್ಪ್ರಿಂಗ್ MVC ಇಂಟ್ರೊಡ್ಯೂಸ್ ಆಗಿರುತ್ತೆ ಆ್ಯಂಡ್ ಎಂಬೆಡೆಡ್. ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್ ಸ್ಪ್ರಿಂಗ್ MVC ಹೆಂಗೆ ವರ್ಕ್ ಆಗುತ್ತೆ, ಡಿಸ್ಪ್ಯಾಚಸ್ ಸಬ್ಲೆಟ್ ಬರುತ್ತೆ, ಇನ್ ಡಿಪ್ತ್ ಹೋಗೋಣ. ಆ್ಯಂಡ್ JSON ಪಾಸ್ ಆ್ಯಂಡ್ ಲ್ಯಾಗಿಂಗ್ ಆಗಿರ್ಬೋದು, ಪ್ರತಿಯೊಂದೂ 5 to 10 ಡಿಪೆಂಡೆನ್ಸಿ ಮ್ಯಾನ್ಯಲ್ ಆಗಿ ಆ್ಯಡ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಆಟೋ ಕಾನ್ಫಿಗರೇಷನ್, ನಮಗೆ ಬೇಕಾಗಿರುವಂಥ ಹೈಬರ್ನೆಟ್ ಆಗಿರ್ಬೋದು. ಹೈಬರ್ನೆಟ್ ಈಸ್ ಅನ್ ORM ಟೂಲ್, ಅದು ಸಹ ಆಟೋಮೆಟಿಕಾಗಿ ಕಾನ್ಫಿಗರ್ ಆಗಿರುತ್ತೆ. ನಾವು ಯಾವುದೇ ಡಾಟಾ ಕ್ವೈರೀಸ್ ಮ್ಯಾನ್ಯುವಲ್ಸ್ನಾಗ ಬರೆಯಲ್ಲ, SQL ಕ್ವೈರೀಸ್ನ ಇನ್ಬಿಲ್ಟ್ ಯೂಸಿಂಗ್ JPA ಲೈಕ್ ಡಾಟಾ JPA, ಸ್ಪ್ರಿಂಗ್ ಬೂಟ್ ಡಾಟಾ JPA. ಹೈಬರ್ನೆಟ್ಟು ಸಹ ಡಾಟಾ ಸೋರ್ಸ್ ಕಾನ್ಫಿಗರ್ಡ್ ಆಗುತ್ತೆ ಆಟೋಮೆಟಿಕ್ ಆಗಿ. ನೋ ನೀಡ್ ಟು ಟೈಪ್ ಎವ್ರಿಥಿಂಗ್. ಅಂದರೆ SQLನ ನಾವು ಬರೆಯೋದಿಲ್ಲ. ಲೈಕ್ ವಿ ವಿಲ್ ಇಂಟ್ರೊಡ್ಯೂಸ್ repository, an interface repository extending the JPA repository, Java Persistent API. ಆ ರೆಪೋಸಿಟ್ರಿನ ಎಕ್ಸ್ಟೆಂಡ್ ಮಾಡೋದ್ರ ಮುಖಾಂತರ ನಾವು ಬರಿಬೋದು. ಎಂಬೆಡಿಂಗ್ ದ ಸರ್ವರ್ಸ್, ರೆಡಿ ಸರ್ವರ್ಸ್, ಇನ್ಸ್ಟಾಲಿಂಗ್ ದ Tomcat servers manually, that will be important and we will do, and production ready features and microservices part. ಇದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸಲ್ಲಿ ಬರುತ್ತೆ. ಆ್ಯಂಡ್ ಸ್ಪ್ರಿಂಗ್ ಬೂಟ್ ಯುಟಿಲೈಸ್ ದ ಲೇಯರ್ಡ್ ಆರ್ಕಿಟೆಕ್ಚರ್. ಈಗ ನಿಮ್ಗೆ ಫ್ರಂಟ್ ಎಂಡಿಂದ ನಿಮಗೊಂದು ರಿಕ್ವೆಸ್ಟ್ ಬಂತು, ನನಗೆ /home ಅಂತ ಸರ್ಚ್. ಇಲ್ಲಿ ಒಂದು DTO ಲೇಯರ್ ಬರುತ್ತೆ. ನೀವು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಾದ್ರೆ DTO ಲೇಯರ್ ಯೂಸ್ ಮಾಡ್ಕೋತೀವಿ ನಾವು. ನೆಕ್ಸ್ಟ್ ಆ DTO ಲೇಯರ್ ಫಸ್ಟ್ ಸ್ಟೆಂಡ್ ಆಗುತ್ತೆ. ಬಿಕಾಸ್ ವೈ ಅಂದರೆ ಸೆಕ್ಯೂರಿಟಿ ಪರ್ಪಸ್. DTO ಅಂದರೆ ಆಬ್ಜೆಕ್ಟ್ ಮುಖಾಂತರ ಪಾಸ್ ಆಗಲಿ, ಫ್ರಂಟ್ ಎಂಡಿಂದ ಆಬ್ಜೆಕ್ಟ್ ನಾವು ಪ್ರೆಸ್ ಆಗಲಿ,
ಬ್ಯಾಕ್ ಎಂಡಿಗೂ ಬ್ಯಾಕ್ ಎಂಡಿಂದ ಬರೋ ಡಾಟಾನು ಆಬ್ಜೆಕ್ಟ್ ಫ್ರಂಟ್ ಎಂಡ್ಗೆ ಮೂವ್ ಆಗಲಿ ಅಂತ. ಇಲ್ಲಿ ಏನು ಮಾಡುತ್ತೆ ಗೊತ್ತಾ, ಸೊ DTO ಮುಖಾಂತರ ಫಸ್ಟು ಕಂಟ್ರೋಲರ್ಗೆ ಹೋಗುತ್ತೆ. ಕಂಟ್ರೋಲರ್ ಚೆಕ್ ಮಾಡುತ್ತೆ ಆ API ಒಳಗಡೆ ಯಾವ ವ್ಯೂನ ಪಾಸ್ ಮಾಡಬೇಕು. ಫಸ್ಟು ಅಲ್ಲಿಗೆ ಕಂಟ್ರೋಲರಿಂದ ಸರ್ವಿಸ್ ಲೇಯರ್ಗೆ ಹೋಗುತ್ತೆ. ಲೈಕ್ ಈಗ ನೀವು ಸ್ಟೂಡೆಂಟ್ನ ಲಿಸ್ಟ್ ಮಾಡಬೇಕು ಆ್ಯಂಡ್ ಅದನ್ನು ಫ್ರಂಟ್ ಎಂಡಲ್ಲಿ ವ್ಯೂ ಮಾಡಬೇಕು, ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂತ. ಸೊ ಲಿಸ್ಟ್ ಆಫ್ ಸ್ಟೂಡೆಂಟಿಗೆ ನೀವು ಬರೆದಿರೋ ಹೋಮ್ ಪೇಜಲ್ಲಿ ಲಿಸ್ಟ್ ಆಗುತ್ತೆ /ಹೋಮ್ ಪೇಜ್. ಅಲ್ಲಿ ಗೆಟ್ ಮ್ಯಾಪಿಂಗ್ ಉಲ್ಟು ಬರೆದಿರ್ತೀವಿ. ನೆಕ್ಸ್ಟು ಅದನ್ನು ಬಿಸ್ನೆಸ್ ಸರ್ವಿಸ್ ಲೇಯರ್ಗೆ ಹೋಗುತ್ತೆ. ಸರ್ವಿಸ್ ಲೇಯರ್ ನಮಗೆ ಬೇಕು ಅಂತ ರೆಪಾಸಿಟ್ರಿಲಿ ಹಿಂಗೆ JPA ರೆಪಾಸಿಟ್ರಿನ ಎಕ್ಸ್ಟೆಂಡ್ ಮಾಡಿರ್ತೀವಲ್ಲ, ಸೊ ವಿ ಆರ್ ನಾಟ್ ಗಿವ್ ಸಮ್ ಇನ್ಬಿಲ್ಟ್ ಕ್ವೈರೀಸ್ ಕೂಡ ಇರುತ್ತೆ. ಸೊ ಇನ್ಬಿಲ್ಟ್ ಕ್ವೈರೀಸ್ ನಥಿಂಗ್ ಬಟ್ ಗೆಟ್ ಬೈ ID, ಗೆಟ್ ಆಲ್ ಅಂತ ಇರುತ್ತಲ್ಲ, ಫೈಂಡ್ ಬೈ ID, ಫೈಂಡ್ ಆಲ್ ಇರುತ್ತಲ್ಲ, ಆ ಮೆಥಡ್ನ ಕಾಲ್ ಮಾಡ್ತೀವಿ. ಥ್ರೂ ರೆಪಾಸಿಟ್ರಿ ಮುಖಾಂತರನೇ ಕಾಲ್ ಮಾಡ್ಬೋದು. ವಿತೌಟ್ ರೆಪಾಸಿಟ್ರಿ ವಿ ಕ್ಯಾನ್ ನಾಟ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ಎಂಟಿಟಿ. ಇಲ್ಲಿ ಎಂಟಿಟಿ ಲೇಯರ್ ಇರುತ್ತಲ್ಲ, ಅಂದರೆ ನಥಿಂಗ್ ಬಟ್ ಮಾಡೆಲ್. ನಮ್ಮದು ಡಾಟಾಬೇಸ್ಗೆ ಏನೇನು ಬೇಕು ಅದ್ರ ಮಾಡೆಲ್ ಅಂದರೆ ಸ್ಟೋರ್ ಮಾಡುತ್ತೀವಲ್ಲ ನಮ್ಮ ಡಾಟಾಬೇಸಲ್ಲಿ, ಆ ಎಂಟಿಟಿ ನಾವು ಏನು ಬರ್ತಿತ್ತು ಅದೇ ಡಾಟಾಬೇಸಲ್ಲಿ ತಾನಾಗಿ ಟೇಬಲ್ ಕ್ರಿಯೇಟ್ ಆಗುತ್ತೆ. ಲೈಕ್ ಅನೋಟೇಷನ್ ಅಂದರೆ ಟೇಬಲ್ ಆಗಿರ್ಬೋದು, ಕಾಮನ್ ಎಂಟಿಟಿ ತಾನಾಗಿ ಟೇಬಲ್ ಡಾಟಾಬೇಸ್ ಒಳಗಡೆ ಕ್ರಿಯೇಟ್ ಆಗುತ್ತೆ. ನೋ ನೀಡ್ ಟು ಕ್ರಿಯೇಟ್ ಮ್ಯಾನ್ಯುವಲಿ. ಡಾಟಾಬೇಸ್ನ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲಿಕೇಶನ್ ಪ್ರಾಪರ್ಟೀಸ್ ಕೊಟ್ಟರೆ ದಟ್ಸ್ ಇಟ್. ವಿ ಆರ್ ನಾಟ್ ಕ್ರಿಯೇಟಿಂಗ್ ಮ್ಯಾನ್ಯುವಲ್ ಆಗಿ ಏನೂ ಮಾಡೋಕ್ಕೋಗಲ್ಲ. ಸೊ ಫಸ್ಟು ಕ್ಲೈಂಟಿಂದ ಏನು ಬರುತ್ತೆ ಆ ರಿಕ್ವೆಸ್ಟು ಕಂಟ್ರೋಲರ್ಗೆ ಹೋಗುತ್ತೆ. ಕಂಟ್ರೋಲ್ ಒಳಗಡೆ ಯಾವ ಸರ್ವಿಸ್ ಬರೀಬೇಕು, ಏನು ಬಿಸ್ನೆಸ್ ಲಾಜಿಕ್ ವರ್ಕ್ ಆಗಬೇಕು ಅಂತ ಬರಿತೀವಿ. ಬಿಸ್ನೆಸ್ ಲಾಜಿಕ್ ವರ್ಕ್ ಆಗಬೇಕಂದ್ರೆ ನಮಗೆ ಲಿಸ್ಟ್ ಆಫ್ ಮಾಡಬೇಕು ಅಂದರೆ ಕ್ವೈರೀಸ್ ಬರೀಬೇಕಲ್ವಾ. ಲೈಕ್ ಸೆಲೆಕ್ಟ್ ಸ್ಟೂಡೆಂಟ್ ಫ್ರಮ್ ಸ್ಟೂಡೆಂಟ್ ಟೇಬಲ್ ಆ ಥರ ಬರಿತೀವಲ್ವಾ. ಸೊ ಲೈಕ್ ದಟ್ ಇಲ್ಲಿ ಡೈರೆಕ್ಟಾಗಿ ಇನ್ಬಿಲ್ಟ್ ಇರುತ್ತೆ ಫೈಂಡ್ ಆಲ್ ಅಂತ. ಸೊ ಆ ಫೈಂಡ್ ಆಲ್ ಬರಿತೀವಿ. ನೆಕ್ಸ್ಟ್ ಅದು ಡಾಟಾಬೇಸಲ್ಲಿರೋ ಡಾಟಾನ ಫೆಚ್ ಮಾಡಿ ನೆಕ್ಸ್ಟು ಸರ್ವಿಸ್ಲಿಗೆ ಪಾಸ್ ಆಗುತ್ತೆ. ಇಲ್ಲಿ ಎಂಟಿಟಿ ಬಂದಿರುತ್ತೆ. ಆ ಎಂಟಿಟಿ ಟೇಬಲ್ ಎಷ್ಟು ಕ್ರಿಯೇಟೆಡ್ ಡಾಟಾಬೇಸ್ ಒಳಗಡೆ ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಎಂಟಿಟಿ 3 ಲೇಯರ್ನ ಯೂಸ್ ಮಾಡಿರ್ತೀವಿ, ಅಲ್ಲಿ ಪಾಸ್ ಆಗುತ್ತೆ. ಇಷ್ಟು ಇನ್ ಡೆಪ್ತ್ ಆಯಿತು ಅನ್ಸುತ್ತೆ. ವಾಟ್ ಆರ್ ದ ಕ್ವಶನ್ ದೇ ಇನ್ ದ ಇಂಟರ್ವ್ಯೂಸ್ ಆಸ್ಕ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್? ಹಿಂದಿಂದ ಯಾರು ಕೇಳಲ್ಲ ಇಂಟರ್ವ್ಯೂಲಿ, ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಏನು ಡಿಫ್ರೆನ್ಸ್ ಅಂತ. Spring provides the core features like dependency injection, inversion of controller, MVC architecture. It requires manual configuration ನಾವು ಮಾಡಬೇಕಾಗಿರುತ್ತೆ. ಅಂದರೆ ಇನ್ ಬಿಲ್ಡಿಂಗ್ ಟಾಮ್ಕ್ಯಾಟ್ ಸರ್ವರ್ಸ್ ಆಗಿರ್ಬೋದು, ಸಮ್ ಆಫ್ ದ ಮ್ಯಾನ್ಯುವಲ್ ಕಾನ್ಫಿಗರೇಷನ್. ಅಂದರೆ ಈಗ ಸ್ಪ್ರಿಂಗ್ ಬೂಟ್ ಒಳಗಡೆ ಡಾಟಾ JPA ಆಗಿರ್ಬೋದು, JPA ಆ್ಯಂಡ್ ಸ್ಟಾರ್ಟರ್ ಡಿಪೆಂಡೆನ್ಸಿ. ಆ ಡಿಪೆಂಡೆನ್ಸೀಸ್ ಸಮ್ ಇನ್ ದ ಟಾಮ್ಕ್ಯಾಟ್ ಸರ್ವಿಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವೇನೋ ಡೈರೆಕ್ಟ್ ಡಿಪೆಂಡೆನ್ಸಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಅಂದರೆ ಆ್ಯಡ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ಕಾನ್ಫಿಗರ್ ಆಗುತ್ತೆ. ಇಲ್ಲಿ ಸಹ ಕಾನ್ಫಿಗರ್ ಮಾಡ್ತೀವಿ. ಸ್ಪ್ರಿಂಗ್ ಬೂಟ್ ಇಸ್ ಬಿಲ್ಟ್ ಟಾಪ್ ಆಫ್ ಅ ಸ್ಪ್ರಿಂಗ್. ಆಟೋ ಕಾನ್ಫಿಗರಿಂಗ್ ಆಗುತ್ತೆ ಆ್ಯಂಡ್ ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡೋದ್ರ ಮುಖಾಂತರ ಆಟೋಮೆಟಿಕ್ಕಾಗಿ ರನ್ ಆಗಿರ್ಬೋದು. ಒಂದು ಏನೇ ಚೇಂಜಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ರನ್ ಆಗಿ ನೋ ನೀಡ್ ಟು ಸ್ಟಾಪ್ ಆ್ಯಂಡ್ ನೋ ನೀಡ್ ಟು ರೀರನ್ನಿಂಗ್, ಎವ್ರಿಥಿಂಗ್ ವಿಲ್ ನಾಟ್ ಡನ್. ಅನ್ಸ್ತಾರೆ ಡಿಪೆಂಡೆನ್ಸಿ ಆಗಿರ್ಬೋದು, ಎಂಬೆಡಿಂಗ್ ಸರ್ವರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ರೆಡಿ ಸ್ಪ್ರಿಂಗ್ ಬೂಟ್ ಅಂತ ಹೇಳ್ಬೋದು. ಆಯಿತಾ. ನೆಕ್ಸ್ಟ್ ಇಂಟರ್ವ್ಯೂ ಕ್ವಶನ್, ವಾಟ್ ಈಸ್ ಇನ್ವರ್ಷನ್ ಆಫ್ ಕಂಟ್ರೋಲ್? Inversion of controller is nothing but it's a creating and managing the object done by the Spring container, not by the programmer. ಅಷ್ಟಾಯ್ತಾ. ನಾವು ಯಾವುದನ್ನು ಕ್ರಿಯೇಟ್ ಮಾಡಲ್ಲ, ಯಾವುದನ್ನು ಮೇಂಟೈನ್ ಮಾಡಲ್ಲ. ಸ್ಪ್ರಿಂಗ್ ಕಂಟೈನರ್ ಮೇಂಟೈನ್ ಮಾಡುತ್ತೆ, ಅದನ್ನೇ ಇನ್ವರ್ಷನ್ ಆಫ್ ಕಂಟ್ರೋಲರ್ ಅಂತ. ಡಿಪೆಂಡೆನ್ಸಿ ಇಂಜೆಕ್ಷನ್ ನಥಿಂಗ್ ಬಟ್ ವಾಟ್ ಈಸ್ ಡಿಪೆಂಡೆನ್ಸಿ ಇಂಜೆಕ್ಷನ್? ಸ್ಪ್ರಿಂಗ್ ಪ್ರೊವೈಡ್ಸ್ ರಿಕ್ವೈರ್ಡ್ ಅ ಕ್ಲಾಸ್ ಆಬ್ಜೆಕ್ಟ್ ಆಟೋಮೆಟಿಕಲಿ ಯೂಸಿಂಗ್ ದ ಅನೋಟೇಷನ್. ಮೀನ್ಸ್ ಅನೋಟೇಷನ್ ಯೂಸ್ ಮಾಡಿಕೊಂಡು ಒಂದು ಕ್ಲಾಸ್ಗೆ ಬೇಕಾಗಿರುವಂಥ ಆಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ಕಾನ್ಫಿಗರಿಂಗ್ ಆಗಿರ್ಬೋದು, ಆಬ್ಜೆಕ್ಟ್ ಇಂಜೆಕ್ಟ್ ಆಗುತ್ತೆ, ಮೇಕಿಂಗ್ ಕೋಡ್ ಲೂಸ್ಲಿ ಕಪಲ್ಡ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಆಟೋ ಕಾನ್ಫಿಗರೇಷನ್. Auto configuration means automatically configuring the class, nothing but a beans based on their dependencies in the class path of the objects. Application properties ಏನಾದರೂ ಚೇಂಜ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಕಾನ್ಫಿಗರ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟರ್ ಡಿಪೆಂಡೆನ್ಸೀಸ್. What are the starter dependencies Spring Boot application will provide? Like first one is Spring Boot starter web. ನಾವು ಅಲ್ಲಿ ಸ್ಪ್ರಿಂಗ್ ವೆಬ್ ಅಂತ ಒಂದಿರುತ್ತೆ. ಸೊ ಸ್ಪ್ರಿಂಗ್ ವೆಬ್ ಅನ್ನೋ ಡಿಪೆಂಡೆನ್ಸೀಸ್ನ ತೊಗೊಂಡಾಗ ಅದು ಸಹ ಸ್ಟಾರ್ಟರ್ ಡಿಪೆಂಡೆನ್ಸೀಸ್. Starter dependencies nothing but pre-configuring dependencies. Already configure ಆಗಿರುತ್ತೆ ಡಿಪೆಂಡೆನ್ಸೀಸ್. ಲೈಕ್ ಬಂಡಲ್ ಆಫ್
ಕಾನ್ಫಿಗರೇಷನ್ನ ಸಿಂಪಲ್ಲಾಗಿ ಒಂದು ಡಿಪೆಂಡೆನ್ಸೀಸ್ ಆಡೋದ್ರ ಮುಖಾಂತರ ಮಾಡ್ತೀವಿ. ಆ್ಯಂಡ್ ಸ್ಪ್ರಿಂಗ್ ಸ್ಟಾರ್ಟರ್ ಡಾಟಾ ಜೆ ಪಿ, Spring Boot starter security. These are all starter dependency. Reduce the project setup time. And why does a Spring Boot uses an embedded servers? To simplify the deployment. Why does Spring Boot uses an embedded servers and deployment easy ಆಗುತ್ತೆ and support microservices. Microservice architecture, monolithic architecture ಮಾಡ್ತಾ ಹೋಗೋಣ. ಆ್ಯಂಡ್ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಂಪ್ನಿಗಳು ಸ್ಪ್ರಿಂಗ್ ಬೂಟ್ನ ಯಾಕೆ ಪ್ರಿಫರ್ ಮಾಡುತ್ತೆ? ಫಾಸ್ಟರ್ ಡೆವಲಪರ್, ಪವರ್ಫುಲ್ ಇಂಟಿಗ್ರೇಷನ್, micro services ready, excellent communication support. That's the reason we are using. In upcoming classes, we'll going to discuss complete practical sessions on that, and we will do what are the important topics needs to cover in the Spring Boot. Thank you.